ಲೈಕ್ ರಿಯಲಿ ವೆರಿ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ಚೈನ್ ಮಾಡಿಸ್ಬಿಟ್ಟು ಆ್ಯರೋ ಎಕ್ಸಾಸ್ಟ್ ಅವರೇ ಹಿಡ್ಕೊಂಡಿದ್ದಾರೆ. ಸೊ ಇದೇ ಸ್ಟಾಕ್ ಎಕ್ಸಾಸ್ಟು. ಲೈಕ್ ಹಾಯ್ ಹಲೋ ನಮಸ್ಕಾರ. ಯು ವಾಚಿಂಗ್ ದಿ ದೊಡ್ಡ ನಾನು ನಿಮ್ಮ ಹರ್ಷ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ಲೈಕ್ ಹೊತ್ತೋದು ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಒಂದು ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡುವಂಥ ಜೋಶು ಇಲ್ಲ, ಮೂಡು ಇಲ್ಲ. ಲೈಕ್ ರಿಯಲಿ ವೆರಿ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ನಿನ್ನೆ GSXದು ಗಾಡಿ ಪೊಲೀಸವರು ಲಿಟ್ರಲಿ ಔಟ್ ಆಫ್ ವರ್ಡ್ಸ್ ಅಂತಲೇ ಹೇಳ್ತೀನಿ. ಲೈಕ್ ಇಟ್ಸ್ ರಿಯಲಿ ಹಾರ್ಡ್ ಟು ಟೇಕ್ ಇನ್. ಯಾಕಂದರೆ ನಿನ್ನೆ ಈವ್ನಿಂಗು ನಾನು ಯೂಶಲಿ ಗಾಡಿ ತೆಗಿಯಲ್ಲ ವೀಕ್ ಡೇಸಲ್ಲಿ. ನಿನ್ನೆ ಯಾಕೆ ತೆಗ್ದೆ, ಏನಕ್ಕೆ ತೆಗ್ದೆ ನನಗೂ ಒಂದೇ ಗೊತ್ತಿಲ್ಲ. ಲೈಕ್ ಸಡನ್ ಹಂಗೆ 5:30, 6 ಹಂಗೆ ಲೈಕ್ ಫ್ಯೂಯಲ್ ಮೊನ್ನೆ ಲಾಸ್ಟ್ ರೈಡ್ ಹೋದಾಗ ಫ್ಯೂಯಲ್ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಸೊ ಫಿಲ್ ಮಾಡಿಸ್ಬಿಟ್ಟು ನಿಲ್ಸೋಣ ಅಂತ ಪ್ಲ್ಯಾನ್ ಮಾಡಿ ಲೈಕ್ ಸುಮ್ಮನೆ ತೊಗೊಂಡೋಗಿದ್ದು. ನಮ್ಮ ಮನೆಯಿಂದ ಹಾರ್ಡ್ಲಿ 1 ಕಿಲೋಮೀಟ್ರ್ ಇದೆ ಪೆಟ್ರೋಲ್ ಬಂಕು. ಸೊ ಹೆಲ್ಮೆಟು ಹಾಕಿರಲಿಲ್ಲ. ಹಿಂದಗಡೆ ಪೊಲೀಸವ್ರು ಹಂಗೆ ಫಾಲೋ ಮಾಡ್ಕೊಂಡು ಅಡ್ಡ ಹಾಕಿ ಕೀನೂ ಕಿತ್ಕೊಂಡು ಲೈಕ್ ನನ್ನನ್ನು ಡೈರೆಕ್ಟ್ ಹಂಗೆ ಅವ್ರು ಬಂದು ಮಾತಾಡಿಲ್ಲ ನನ್ನ ಹತ್ರ. ಅವರು ಕೀ ಕಿತ್ಕೊಂಡ್ರು. ಸೊ ಸೀದಾ ಕೀ ಕಿತ್ಕೊಂಡು ಅವ್ರು ಇನ್ನೊಬ್ರನ್ನ ಕರ್ಸ್ಕೊಂಡು ಗಾಡಿ ತೊಗೊಂಡು ಹೊರಟೇ ಬಿಟ್ರು ಡೈರೆಕ್ಟಾಗೆ ಸ್ಟೇಷನ್ಗೆ. ಸೊ ಅಲ್ಲಿ ಹೋದ್ಮೇಲೆ ಏನಾಯಿತು, ಗಾಡಿ ಕೊಡಲ್ಲ, ಎಕ್ಸಾಸ್ಟ್ ಮಾಡಿಫೈಡ್ ಇದೆ ಇದು. ಸೊ ಆ ಟೆನಿಕಾಸ್ಟ್ ಗಾಡಿ ನಾವು ಕೊಡೋಕ್ಕಾಗಲ್ಲ, ಸೀಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದರು. ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಥರನೂ ಟ್ರೈ ಮಾಡಿ ಏನೇ ಮಾಡಿದ್ರು ಏನೂ ವರ್ಕೌಟ್ ಆಗಿಲ್ಲ. ಲಿಟ್ರಲಿ ಆಲ್ಮೋಸ್ಟ್ 5:30 ಆಗಿದ್ದು 7:30 ಅಲ್ಲ, ನೈಟ್ 9:30ವರೆಗೂ ಸ್ಟೇಷನಲ್ಲೇ ಇದ್ದೀವಿ. ಸೊ ಏನು ಮಾಡಿದ್ರು ಗಾಡಿ ಕೊಟ್ಟಿಲ್ಲ, ಅದು ಏನೂ ಆಗೇ ಇಲ್ಲ. ಲಿಟ್ರಲಿ ಗಾಡಿ ಇನ್ನೂ ಸ್ಟೇಷನಲ್ಲೇ ಇದೆ. ಎಕ್ಸಾಸ್ಟ್ ಅವ್ರು ಏನು ಹೇಳ್ತಿರೋದಂದ್ರೆ ಫೈನ್ ಹಾಕ್ತೀವಿ. ಸೊ ಫೈನ್ ಎಷ್ಟಿರುತ್ತೆ, ಪ್ರಾಬ್ಲಿ 5,000 ಇರುತ್ತೆ ನನಗೆ ಗೊತ್ತಿರೋಂಗೆ. ಸೊ ಫೈನ್ ಹಾಕ್ತೀವಿ, ಎಕ್ಸಾಸ್ಟ್ ಬಿಚ್ಚಿ ಸ್ಟಾಕ್ ಎಕ್ಸಾಸ್ಟ್ ಹಾಕ್ತೀವಿ. ನಾನು ರೀಸೆಂಟಾಗಿ ಅಷ್ಟೇ ಸ್ಟಾಕ್ ಎಕ್ಸಾಸ್ಟ್ನ ತರಿಸ್ಕೊಂಡಿದ್ದು. ಸೊ ಸ್ಟಾಕ್ ಎಕ್ಸಾಸ್ಟ್ ಹಾಕ್ತೀವಿ, ಇದನ್ನು ಚೇಂಜ್ ಮಾಡಿ ಅಂತ ಅಂದರು, ಮಾಡಿ ಅಂದರು. ಸೊ ನಾನು ರೆಡಿ ಅದಾಯ್ತು ಮಾಡಿಸ್ತೀನಿ ಅಂತ. ಬಟ್ ಆಮೇಲೆ ದೇರ್ ಇಸ್ ಅ ಕ್ಯಾಚ್. ಏನಂದ್ರೆ ಎಕ್ಸಾಸ್ಟ್ ಕೊಡಲ್ಲ, ಎಕ್ಸಾಸ್ಟ್ ನಾವೇ ಸೀಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದರು. ಇಟ್ಸ್ ಅ ಸ್ಲಿಪ್ ಆನ್. ಪ್ರೈಸ್ ಬಂದು ಆಲ್ಮೋಸ್ಟ್ 50,000 to 60,000 ಆಗುತ್ತೆ. ಅದಕ್ಕೆ ರಿಯಲಿ ಹರ್ಟ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ 50,000-60,000 ಅಂದ್ರೆ ನಾಟ್ ಅ ಸ್ಮಾಲ್ ಅಮೌಂಟ್. ಅದರಿಂದ ಎಷ್ಟು ಕಷ್ಟ ಇದೆ, ಎಷ್ಟು ಶ್ರಮ ಇದೆ ಅನ್ನೋದು ನಮಗೂ ಗೊತ್ತು. ಲೈಕ್ ಲಿಟ್ರಲಿ ಔಟ್ ಆಫ್ ವರ್ಡ್ಸ್. ಏನು ಮಾಡಬೇಕು, ಏನು ಕತೆ ಒಂದು ಅರ್ಥನೇ ಆಗ್ತಿಲ್ಲ ಗುರು. ಇವತ್ತು ಬೆಳಗ್ಗೆ ಬರೋಕ್ಕೆ ಹೇಳಿಯೋ 10ಗೆ ಇಲ್ಲೇ ಒಂದು 9:30, 9:45 ಹತ್ರ ಆಗ್ತಾ ಬಂತು. ಸೊ ಇನ್ನೇನು ಹೊರಡ್ಬೇಕು ಇವಾಗ. ಹೋಗಿ ಅಲ್ಲಿ ಏನಾಗುತ್ತೆ, ಏನು ಕತೆ ಇನ್ನೂ ಗೊತ್ತಿಲ್ಲ. ಐ ಆಮ್ ಓಕೆ ವಿತ್ ಅದೇ ಎಕ್ಸಾಸ್ಟ್ ಈಸ್ಕೊಂಡು ಚೇಂಜ್ ಮಾಡಿಸಿ ತೊಗೊಂಡು ಬರೋದು. ಅದನ್ನು ಈಸ್ಕೊಂಡು ಬೇಕಾದ್ರೆ ಸೆಲ್ ಮಾಡಿಬಿಡ್ತೀನಿ ಬೇರೆ ಸ್ಟೇಟ್ಗೆ ಅಂತ ನಾನು ಅವ್ರಿಗೆ. ಅವ್ರು ಇಲ್ಲ ಆಗಲ್ಲ, ಟೆನಿಕಾಸ್ಟ್ ಆಗೋದೇ ಇಲ್ಲ, ಸೀಸ್ ಮಾಡಲೇಬೇಕು ಹಂಗೆ ಹಿಂಗೆ ಅಂತ ಅಂದಿದ್ದಾರೆ. ಏನು ಕತೆ ಏನು ಅಂತ ನನಗೂ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ಸ್ಟೇಷನ್ ಹತ್ರ. ಹೋಗಿ ಎಕ್ಸಾಸ್ಟ್ ಈಸ್ಕೊಂಡು ಬರಬೇಕು ಅಂತಲೇ ಡಿಸೈಡ್ ಆಗ್ಯೋದು. ನೋಡೋಣ ಏನೇನಾಗುತ್ತೆ, ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೋಡ್ಬೋದು. ಇವಾಗ ಗಾಡಿ ಇಲ್ಲೇ ಇವಾಗ ಸ್ಟೇಷನಲ್ಲಿದೆ. ಇದೇ ಎಕ್ಸಾಸ್ಟ್ನ ಇವಾಗ ಬಿಚ್ಚಕ್ಕೆಲ್ಲ ಕರ್ಸಿದ್ದೀವಿ ಗ್ಯಾರೇಜ್ ಅವ್ರನ್ನ, ಬರ್ತಾರೆ ನೋಡೋಣ. ಸೊ ಏನಾಯ್ತಂದರೆ ನೀವೇ ನೋಡಿದ್ರಿ, ಎಕ್ಸಾಸ್ಟ್ ಎಲ್ಲ ಅಲ್ಲೇ ಚೇಂಜ್ ಮಾಡಿಸಿದ್ರು. ಚೇಂಜ್ ಮಾಡಿಸ್ಬಿಟ್ಟು ಆ್ಯರೋ ಎಕ್ಸಾಸ್ಟ್ ಅವರೇ ಹಿಡ್ಕೊಂಡಿದ್ದಾರೆ. ಸೊ ಇದೇ ಸ್ಟಾಕ್ ಎಕ್ಸಾಸ್ಟು. ಲೈಕ್ ಒಂಥರ ಫುಲ್ ಬಲ್ಕಿಯಾಗಿ ಹಾಕ್ಕೊಳ್ಳೋ ಕಾಣಿಸ್ತಿದೆ. ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಬರ್ತಿರೋದು ಸೌಂಡು ಲಿಟ್ರಲಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅಷ್ಟು ಬೇಜಾರಾಗ್ತಿದೆ. 1,000 2,000 ಅಲ್ಲ, ವಿತಿನ್ 10,000 ಇದ್ರೂ ಇಟ್ ವಾಸ್ ಫೈನ್ ಫಾರ್ ಮಿ. ಯಾಕಂದರೆ ಬಿಡು ಆಯಿತು ಅಂತ ಸುಮ್ಮನಾಗ್ಬೋದಾಯಿತು. ಬಟ್ 60,000 ಲಿಟ್ರಲಿ ಎಷ್ಟು ದಿನ ಕೆಲಸ ಮಾಡಬೇಕು ಆ ಒಂದು 60,000ಕ್ಕೆ ಅಂತ ನಮಗೆ ಮಾತ್ರ ಗೊತ್ತು. ಅದರಿಂದ ಎಷ್ಟು ಶ್ರಮ ಇದೆ, ಅದನ್ನು ತೊಗೊಳ್ಳೋದ್ರಿಂದ ಎಷ್ಟು ಶ್ರಮ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಲೈಕ್ ಲಿಟ್ರಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೆವಿ ಬೇಜಾರಾಗ್ತಾಯಿದೆ. ನೋ ವರ್ಡ್ಸ್ ಆ್ಯಕ್ಚುಲಿ. ಲಿಟ್ರಲಿ ನಿನ್ನೆ ರಾತ್ರಿ ಎಲ್ಲ ಮಲ್ಗೆ ಇಲ್ಲ, ನಿದ್ದೆನೂ ಇಲ್ಲ. ಯಾಕಂದರೆ ಆ ಗಾಡಿ ತೊಗೊಬೇಕಾದ್ರೆ ಆಸೆ ಎಷ್ಟು ಖುಷಿ ಇತ್ತು. ಆ ಎಮೋಷನ್ಸ್ ಬರೀ ತೊಗೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೀವಿ ಗಾಡಿನ, ಏನು ಕತೆ ಏನು ಅಂತ ಎಲ್ಲ. ಬಟ್ ಈ ಥರ ಎಲ್ಲ ಆದಾಗ ಲಿಟ್ರಲಿ ಹೆವಿ ಅಂದರೆ ಹೆವಿ ಬೇಜಾರಾಗ್ಬಿಡುತ್ತೆ. ಎಕ್ಸಾಸ್ಟ್ ಸ್ಟಾಕಲ್ಲಿದೆ, ನೋಡೋಕೆ ಹೆಂಗೆ ಕಾಣುತ್ತೆ ಗಾಡಿ ಅಂತ ನೀವೇ ನೋಡಿ. ವೆಯ್ಟು ಕೂಡ ಜಾಸ್ತಿ ಇದ್ರದ್ದು, ಅದು ಕಂಪೇರ್ ಮಾಡಿದ್ರೆ ಲುಕ್ನೂ ಹಾಳು ಮಾಡುತ್ತೆ ಗಾಡಿದು. ಇನ್ನೂ ಒಂದು ಸ್ವಲ್ಪ ಮಾತಾಡೋ ಪ್ರಾಬ್ಲಮ್ ಇಲ್ಲೂ ಹತ್ಬಿಡ್ತೀನಿ. ಯಾಕಂದರೆ ಎಷ್ಟು ಕಷ್ಟಪಟ್ಟು ಗಾಡಿ ತೊಗೊಂಡಿದ್ದೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥ ನಾನು ಅಷ್ಟು ದೊಡ್ಡ ಗಾಡಿ ತೊಗೊಳ್ಳೋಷ್ಟು ಬೆಳ್ದು ತೊಗೊಂಡ್ಮೇಲೆ ಈ ಥರ ಆದಾಗ ಲೈಕ್ ತುಂಬಾ ಬೇಜಾರಾಗುತ್ತೆ. ಅದು ಬರೀ ತೊಗೊಂಡಿವ್ರಿಗೆ, ಕಷ್ಟಪಟ್ಟು ತೊಗೊಂಡಿವ್ರಿಗೆ ಫೀಲ್ ಗೊತ್ತಿರುತ್ತೆ.
ಸೊ ಸ್ನೇಹಿತರೆ, ದಿಸ್ ಇಸ್ ಅ ಕಟ್ ಸೀನ್. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಗ್ತಾ ಬಂತು. ಎಲ್ಲ ರಿಕ್ವೆಸ್ಟ್ ಮಾಡಿ ಗೋಳಾಡಿ ಬೇಡಾಡಿ ಎಲ್ಲ ಆಯಿತು, ಬಟ್ ಎಕ್ಸಾಸ್ಟ್ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗಲ್ಲ. ಲೈಕ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ಕಷ್ಟಪಟ್ಟು ಓಡಾಡಿ ಗಾಡಿನ ತೊಗೊಂಡು ಕೊನೆಗೆ ಈ ಥರ ಏನೋ ಆದಾಗ ತುಂಬ ಅಂದರೆ ತುಂಬ ನೋವಾಗುತ್ತೆ. ಯಾಕಂದರೆ ಅದನ್ನು ತೊಗೊಬೇಕಾದ್ರೆ ಪಟ್ಟಿರೋ ಕಷ್ಟ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ದೊಡ್ಡ ದೊಡ್ಡ ಗಾಡಿಗಳು ತೊಗೊಂಡು ಅದನ್ನು ಮೇಂಟೈನ್ ಮಾಡೋದು ಯಾವತ್ತೂ ಒಂದು ಕನಸಾಗೇ ಇತ್ತು. ಇಷ್ಟು ಕಷ್ಟಪಟ್ಟು ಓಡಾಡಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಾಡಿ 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 ಒಂದು ದೊಡ್ಡ ಗಾಡಿ ಕೊನೆಗೂ ತೊಗೊಳಂಗಾಗಿ ತೊಗೊಂಡು ಎಲ್ಲ ಆಗಿತ್ತು. ಬಟ್ ಈಗ ಹಿಂಗಾದ್ಮೇಲೆ ಎಕ್ಸಾಸ್ಟ್ ನೋಡಿ, ಸ್ಟಾಕ್ ಎಕ್ಸಾಸ್ಟ್ ಹೆಂಗಿದೆ ಅಂತ ನೋಡೋಕ್ಕೂ ಮಜಾ ಇಲ್ಲ. ಒಂಥರ ಸಹ್ಯ ಅಂದರೆ ಫುಲ್ ಫ್ಯಾಟಾಗೆ ಒಂಥರ ಚೆನ್ನಾಗೇ ಕಾಣೋದ ಗುರು ಗಾಡಿ. ಅದು ಸೆಟ್ಟೇ ಆಗ್ತಿಲ್ಲ ಗಾಡಿಗೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಇಷ್ಟು ದಪ್ಪ ಎಂಡ್ ಕ್ಯಾನು ಆ ಗಾಡಿಗೆ ಲೈಕ್ ಒಂಥರ ಆ ಪ್ರೀಮಿಯಮ್ ಫೀಲೇ ಇಲ್ಲ ಗಾಡೀಲಿ. ಯಾಕಂದರೆ ಎಕ್ಸಾಸ್ಟ್ ಇದ್ದಾಗ ಎಂಡು ಲೈಕ್ ಟಿಪ್ ಇರುತ್ತಲ್ಲ, ಟಿಪ್ಪಲ್ಲಿ ನಿಮಗೆ ಫುಲ್ ಒಂಥರ ಇಷ್ಟು ದಪ್ಪ ಓಪನಿಂಗ್ ಇದೆ. ಅದೇನೋ ಒಂಥರ ಹಿಂದೆಯಿಂದ ನೋಡೋಕ್ಕೆ ಆ ಲುಕ್ಕೇ ಬೇರೆ ಗುರು, ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಆ ಲುಕ್ಕು. ಅದೆಲ್ಲ ಇವಾಗ ಇಲ್ಲವೇ ಇಲ್ಲ. ಏನೋ ಗಾಡಿ ನೋಡೋಕ್ಕೆ ಒಂಥರ ಬೇಜಾರು. ಎಲೆಕ್ಟ್ರಿಕ್ ಗಾಡಿ ಓಡಿಸೋ ಥರ ಫೀಲ್ ಇದೆ ಗುರು. ಸುಜುಕಿ ನಿಮಗೆಲ್ಲ ಗೊತ್ತಿರೋಂಗೆ ಬೂಸ್ ಆಗಿರ್ಬೋದು, ಇದೆಲ್ಲ ಸ್ಟಾಕಲ್ಲೇ ನಿಮಗೆ ವರ್ಷನೇ ಏನು ಗಾಡಿ ಆ್ಯಕ್ಟಿವ್ ಹತ್ರ ಇರುತ್ತೆ, ಸೌಂಡೇ ಬರೋಲ್ಲ. ಇದಂತೂ ಲಿಟ್ರಲಿ ನೆನ್ನೆ ಒಂದು 3 ಡೇಸ್ ನೆನ್ನೆ ಹಿಂದೆ ಮುಂದೆ ಏನೋ ತೊಗೊಂಡೋಗಿದ್ವಿ. ಮೋಹನ್ ಓಡಿಸ್ತಿದ್ದ, ನಾನು ಅವ್ನ ಗಾಡಿ ಓಡಿಸ್ತಿದ್ದೆ. ಸೌಂಡ್ ನನಗೆ ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಫೀಲೇ ಬರ್ತಿತ್ತು. ಅಷ್ಟು ವರ್ಷ ಆಗಿತ್ತು ಗಾಡಿ ಓಡಿಸೋದೇ ಬೇಜಾರಾಗೋ ಅಷ್ಟು ರೇಂಜಿಗೆ ಬೇಜಾರಾಗ್ಬಿಟ್ಟಿತ್ತು. ಗಾಡಿ ಓಡಿಸೋಕ್ಕೆ ಒಂಥರ ಹಿಂಸೆ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಒಬೇ ದಿ ರೂಲ್ಸ್. ಯಾರು ಎಕ್ಸಾಸ್ಟ್ ಎಲ್ಲ ಹಾಕ್ಸೋಕೆ ಹೋಗ್ಬೇಡಿ. ಹಾಕ್ಸಿಯವ್ರು ಹುಷಾರಾಗಿ ಓಡಿಸಿ. ಸಿಟಿ ಒಳಗಡೆ ಎಲ್ಲ ಯಾರು ಓಡ್ಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅಕ್ಕಪಕ್ಕ ನೇಬರ್ಸ್ಗೆಲ್ಲ ಯಾರು ತೊಂದರೆ ಕೊಡೋಕೆ ಹೋಗ್ಬೇಡಿ. ಹೈವೇಯಲ್ಲಿ ಓಡಾಡಿ ವಾಪಸ್ ತಗೊಂಡು ನಿಲ್ಲಿಸಿ ಎಲ್ಲೂ ಯಾರಿಗೂ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡಿ. ಬಟ್ ಅಗೇನ್ ಅಟ್ ದಿ ಎಂಡ್ ಆಫ್ ದಿ ಡೇ ರೂಲ್ಸ್ನ ಫಾಲೋ ಮಾಡಿ. ಎಕ್ಸಾಸ್ಟ್ ಯಾರು ಹಾಕ್ಸೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಏನು ಲೈಕ್ ನನಗೆ ವರ್ಡ್ಸ್ ಇಲ್ಲ ಲಿಟ್ರಲಿ ಏನು ಹೇಳಬೇಕು ಏನು ಕತೆ ಅಂತ. ಯಾಕಂದರೆ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು. ಈ ಎಕ್ಸಾಸ್ಟ್ ಲಿಟ್ರಲಿ ನೋ ವರ್ಡ್ಸ್ ಆ್ಯಕ್ಚುಲಿ. ಮುಂದೆ ಇಷ್ಟು ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಿರ್ಬೋದು, ಬಟ್ ಇನ್ನರ್ ಪೇಯ್ನ್ ಏನು ಅಂತ ನನಗೆ ಮಾತ್ರ ಗೊತ್ತು. ಯಾವುದೇ ಒಂದಾಗಲಿ, ಹ್ಯಾಪಿನೆಸ್ ಆಗಲಿ ಸ್ಯಾಡ್ನೆಸ್ ಆಗಿ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ಜೊತೆಲಿ ಕೊನೆವರೆಗೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿನ ಜೋರಾಗಿರುತ್ತೆ ಅಂತ ಫಿಲಮಲ್ಲಿ ಹೇಳಿದ್ದಾರೆ. ಅದನ್ನು ನಾವು ರಿಯಾಲಿಟಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಬ್ಲಾಗಲ್ಲಿ. ನಮಸ್ಕಾರ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ.